ಸರ್ ನಮಸ್ತೆ. ನಮಸ್ಕಾರ ಸರ್. ನಾವು 17ನೇ ತಾರೀಕು ಬೆಂಗಳೂರಿಂದ ಹೊರಟು ಶಾರ್ಜಾ, ದುಬೈ, ಅಬುದಾಬಿ ಈ 4 ನೈಟ್ 5 ಡೇಸ್ ಪ್ಯಾಕೇಜ್ನ ಕಂಪ್ಲೀಟ್ ಮಾಡಿ ಇವತ್ತು ಫೈನಲ್ ಡೇ ನಾವು ಶಾರ್ಜಾ ಏರ್ಪೋರ್ಟ್ ಕಡೆ ಹೊರಟಿದ್ದೀವಿ. ಈ 5 ದಿನ ನಿಮ್ಮ ಈ ಇಂಟರ್ನ್ಯಾಷನಲ್ ಪ್ಯಾಕೇಜ್ನ ಅನುಭವ ಹೇಗಿತ್ತು ಸರ್? ನಮಗೆ ಬ್ಯಾಂಗ್ಳೂರು ಹತ್ತಲಿಕ್ಕೆ ಮುಂದೆ ಏನಪ್ಪ ಅಂತ ಇತ್ತು, ಯಾಕೆಂದರೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಅಂತ. ಅವ್ರ ಜೊತೆಲಿ ಬಂದಮೇಲೆ ಅವ್ರು ಮಾಡ್ತಾ ಇದ್ದಿದ್ದು ಗೈಡ್ ಮಾಡ್ತಾ ಇದ್ದಿದ್ದೆಲ್ಲ ನೋಡಿ ನಮ್ಗೆ ಏನೂ ಗೊತ್ತಾಗಿಲ್ಲ. ಇಲ್ಲಿ ಹೋಗಿ ಅಷ್ಟೇ ಮುಗಿತು. ನಾವು ಆರಾಮಾಗಿ ಬಂದಿದ್ದೀವಿ. ಇವತ್ತು ಊರಿನಿಂದ ಹೇಗೆ ಬಂದ ಹಾಗೆ ಆರಾಮಾಗಿ ಹೋಗಿ ಸೇರ್ತಾ ಇದ್ದೀವಿ. ನಮ್ಗೆ ತುಂಬ ಚೆನ್ನಾಗಿತ್ತು. ಊಟ, ತಿಂಡಿ, ಹೋಟ್ಲು, ವಸತಿ ಹಾಗೂ ನಮಗೆ ತೋರಿಸ್ಬೇಕಾಗಿರೋ ಟೂರಿಸ್ಟ್ ಪ್ಲೇಸಸ್ಸು ತುಂಬ ಚೆನ್ನಾಗಿ ಮಾಡಿದ್ರು. ಹಾಗೂ ನಮ್ಮ ಸ್ನೇಹಿತರುಗಳೆಲ್ಲ ಜೊತೆಲಿ ಬಂದಿದ್ದು ಎಲ್ಲ ಸ್ನೇಹಿತರಾದರು. ಅವರೆಲ್ಲರ ಅನುಭವನೂ ತುಂಬ ಚೆನ್ನಾಗಿತ್ತು. ಇಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಇಂಥ ಇಂಟರ್ನ್ಯಾಷನಲ್ ಮಾಡೋದು ಭಾರಿ ಖುಷಿ ಆಯಿತು. ತುಂಬ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಹೇಗಿತ್ತು ಸರ್? ಸರ್ ನಿಜ ತುಂಬ ಖುಷಿ ಆಗ್ತದೆ ನಿಮ್ಮ ಜೊತೆ ಬಂದಿದ್ದು. ಏನಂದರೆ ನಮ್ಮ ಸ್ವಂತ ಅಣ್ಣನ ಥರ ಟ್ರೀಟ್ ಮಾಡಿ ನಮ್ಗೆ ಏನೇನು ಕಳಿಸ್ಬೇಕು ಎಲ್ಲ ಮಾಡಿಸ್ಕೊಟ್ಟಿದ್ದೀರಾ. ಹೋಟೆಲಿಂದ ಹಿಡ್ದು ಊಟದಿಂದ ಹಿಡ್ದು ಎಲ್ಲನೂ ನಮ್ಗೆ ಬೇಕಾಗಿರೋದನ್ನ ಕರೆಕ್ಟಾಗಿ ಮಾಡಿಕೊಟ್ಟು ವ್ಯವಸ್ಥೆಗಳನ್ನ ಖುಷಿಯಾಗಿ ಬಂದು ಖುಷಿಯಾಗಿ ಹೋಗ್ತಾ ಇದ್ದೀವಿ. ನಿಜ ಒಳ್ಳೆ ಖುಷಿ ಎಕ್ಸ್ಪೀರಿಯೆನ್ಸ್ ಇದೆ, ಚೆನ್ನಾಗಿತ್ತು. ಥ್ಯಾಂಕ್ ಯು. ಸರ್ ಹೇಗಿತ್ತು? ಸರ್ ಪ್ಯಾಕೇಜ್ ಚೆನ್ನಾಗಿತ್ತು. ನೆಕ್ಸ್ಟು ನಿಮ್ಮ ಜೊತೆ ಯಾರಾದರೂ ಇನ್ನೂ ಬೇರೆ ಬೇರೆ ಇಂಟರ್ನ್ಯಾಷನಲ್ ಟ್ರಿಪ್ ಇದ್ದರೆ ಬರಬೇಕು ಅಂತ ತುಂಬ ಆಸೆ ಇದೆ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು ಸರ್? ಸರ್ ತುಂಬ ಖುಷಿ ಆಯಿತು. ಈ 5 ದಿವಸ ಹೆಂಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಲ್ಲೇ ಹೋದಂಗೆ ಅನಿಸ್ತು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಮೇಡಮ್ ಹೇಗಿತ್ತು? ಸರ್ ತುಂಬ ಚೆನ್ನಾಗಿತ್ತು. ಒಂದೊಳ್ಳೆ ಫ್ಯಾಮಿಲಿ, ಒಂದು ಹೊಸ ಫ್ಯಾಮಿಲಿ ಸಿಕ್ತಂಗೆ ಆಯಿತು. ಸಾದಿಕ್ ಸರ್ ಅಂದರೆ ನಂಬಿಕೆ ಥರ, ಒಂಥರ ಏನು ಒಂಚೂರು ಭಯ ಇರಲ್ಲ. ಎಲ್ಲಾದರೂ ಈಗ ಹೊರಗಡೆ ಬಂದಿದ್ದೀವಿ ಹೊಸದಾಗಿ, ಒಂಥರ ನಂಬಿಕೆ. ಸಾದಿಕ್ ಸರ್ ಅಂದರೆ ಸೇಫ್ಟಿ ಥರ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಂದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಇದು. ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ಎಲ್ಲರಿಗಿಂತ ಮೇಯ್ನಾಗಿ ನನಗೆ ಸಾದಿಕ್ ಅವರೇ ಜಾಸ್ತಿ ಕ್ಲೋಸ್ ಆಗಿದ್ದು ಈ ಇಡೀ ಟ್ರಿಪ್ಪಲ್ಲಿ. ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ. ಬಟ್ ಟ್ರಿಪ್ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ಯಾರಿಗೆ ಆದರೂ ನೆಕ್ಸ್ಟ್ ಟೈಮ್ ಇದೆ ಸಾನಿಯಾ ಹಾಲಿಡೇಸ್ಗೆ ಸಜೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು. ಆಮೇಲೆ ಏನಂದರೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಇತ್ತು. ಆಮೇಲೆ ದುಬೈ ಅನ್ನೋದು ನಮಗೆ ತುಂಬ ನೋಡೋದು ತುಂಬ ಇಷ್ಟ ಆಯಿತು. ಸಾದಿಕ್ ಸರ್ ನಮಗೆ ಒಂಥರ ಅಣ್ಣನ ಥರ ಟ್ರೀಟ್ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅದರಿಂದ ನಾವು ಯಾರೇ ಫ್ರೆಂಡ್ಸು ಫ್ಯಾಮಿಲಿ ಯಾರೇ ಟೂರಿಸಮ್ ಹೋಗಬೇಕು ನಾವು ಸಾನಿಯಾ ಹಾಲಿಡೇಸ್ ರೆಫರ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಹೇಗಿತ್ತು ಸರ್? ನಾವು ಸಾದಿಕ್ ಅವ್ರ ಜೊತೆ ಬರ್ತಾ ಇದ್ದೀವಿ. ಫಸ್ಟ್ ಟೈಮ್ ಏನಲ್ಲ, ಒಂದು 10 ವರ್ಷದಿಂದ ಬರ್ತಾ ಇದ್ದೀವಿ. ಒಂದು 4-5 ಟ್ರಿಪ್ಪು ಮಾಡಿದ್ದೀವಿ ಸಾದಿಕ್ ಅವ್ರ ಜೊತೆ. ಸಾದಿಕ್ ಅವ್ರ ಜೊತೆ ಬಂದರೆ ನಮಗೆ ವಸ್ತು ಏನೋ ಭಯ ಅನ್ನೋದೇನಿರಲ್ಲ. ಬಂದು ಹೋಗೋವರೆಗೂ ನಮ್ಗೆ ಯಾವುದೇ ಥರ ಭಯ ಇರಲ್ಲ. ಒಳ್ಳೆ ಪ್ಲೇಸ್ಗಳು ತೋರಿಸಿದ್ದೀರ, ಚೆನ್ನಾಗಿದೆ. ಅನುಭವ ಚೆನ್ನಾಗಾಯ್ತು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿತ್ತು. ಅದರಲ್ಲೂ ನಮ್ಮದು ಮೆಮೊರಬಲ್ ಡೇ ಅಂತೂ ಮರೆಯೋಂಗಿಲ್ಲ. ಅದು ಸಾನಿಯಾ ಹಾಲಿಡೇಸಿಂದ ನಮಗೆ ಅದು ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ. ಯಾಕಂದರೆ ನಮ್ಮ ಆ್ಯನಿವರ್ಸರಿನ ಎಲ್ಲರೂ ಸೇರಿ, ಅಂದರೆ ಇಲ್ಲಿ ಬಂದಿರೋಂಥ ಎಲ್ಲರೂ ನನ್ನ ಆ್ಯನಿವರ್ಸರಿನ ಮೆಮೊರಬಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಸೊ ಸಾನಿಯಾ ಹಾಲಿಡೇಸ್ಗೆ ತುಂಬ ಕೃತಜ್ಞತೆಯಾಗಿರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ಹೇಗಿತ್ತು ನಿಮ್ಮ ದುಬೈ ಟ್ರಿಪ್? ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ಸೊ ಆಬ್ವಿಯಸ್ಲಿ ಸಾನಿಯಾ ಹಾಲಿಡೇಸ್ ದ ಬೆಸ್ಟ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಂಡ್ ಸಾದಿಕ್ ಅಂಕಲ್ ಅಂತೂ ತುಂಬ ಅಂದರೆ ತುಂಬ ನಮಗೆ ಆ ಥರ ಫ್ಯಾಮಿಲಿ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಸೊ ನಂಗೆ ಅದು ತುಂಬ ಇಷ್ಟ. ಆ್ಯಂಡ್ ಈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಂತೂ ನಂಗೆ ಲೈಕ್ ಅನ್ಫರ್ಗೆಟಬಲ್ ನನಗೆ. ಸೊ ಇಟ್ ವಾಸ್ ವೆರಿ 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 ಗುಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮು ನಿಮ್ಮ ಜೊತೆ ಬಂದಿರೋದು. ಆದರೂ ಹಳಬ್ರ ಥರ ಚೆನ್ನಾಗಿ ನೋಡಿಕೊಂಡ್ರಿ, ಚೆನ್ನಾಗಿ ಟ್ರೀಟ್ ಮಾಡಿದ್ರಿ. ತುಂಬ ಚೆನ್ನಾಗಿ ಶ್ರಮ ವಹಿಸಿ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊತೀರ. ಓಕೆ, ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿತ್ತು ಸರ್, ಅಷ್ಟೇ, ಇನ್ನೇನಿರಲ್ಲ. ಎಲ್ಲೆಲ್ಲಿ ಹೋದ್ರಿ, ಹೇಗೆ ಟ್ರಿಪ್ ನಡೀತು? ಅವ್ರನ್ನ ಕೇಳಿ. ಓಕೆ, ಸರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ದುಬೈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ನಿಮ್ಮ ಜೊತೆನೇ ಹೋಗಬೇಕು ಅಂತೇಳಿ ಬಂದ್ವಿ. ಎಲ್ಲ ಪ್ಲೇಸು ಚೆನ್ನಾಗಿತ್ತು, ಊಟ ತಿಂಡಿ ಎಲ್ಲ.
ಎಲ್ಲರೂ ಸಾನಿ ಹಾಲಿಡೇಸ್ ಜೊತೆನೇ ಮೂವ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿ ಬಂದಿರೋ ಫ್ರೆಂಡ್ ಸರ್ಕಲ್ಲು, ಮೇನ್ ಕಿಶನ್ನು ಎಲ್ಲ ಚೆನ್ನಾಗಿ ಫ್ಯಾಮಿಲಿ ಥರನೇ ಇದ್ರು. ತುಂಬ ಖುಷಿ ಆಯಿತು, ಚೆನ್ನಾಗಾಯ್ತಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ ಸರ್. ಇದು ನಿಮ್ಮ ಜೊತೆ ನಂದು 3ನೇ ಟ್ರಿಪ್ಪು ನಮ್ಮ ಫ್ಯಾಮಿಲಿದು. ಈಗ ಟ್ರಿಪ್ ಅಂದರೆ ನಮಗೆ ಮನಸ್ಸಲ್ಲಿ ಬರೋದು ಸಾನಿಯಾ ಬಿಟ್ಟು ಬೇರೆ ಏನೂ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಬಂದಿದೆ ಈಗ ಸಾದಿಕ್ ಅವ್ರ ಮೇಲೆ. ಈ ಟ್ರಿಪ್ಪು ಅಷ್ಟೇ 5 days 4 nights ತುಂಬ ಚೆನ್ನಾಗಿತ್ತು. ಒಳ್ಳೆ ಊಟದ ವ್ಯವಸ್ಥೆ ಆಗಲಿ ಅಥವಾ ರೂಮ್ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ, ಅದರ ಬಗ್ಗೆ ಮಾತೇ ಇಲ್ಲ. ಒಳ್ಳೆ ತಮಾಷೆಯಾಗಿ ಖುಷಿಯಾಗಿ, ಜೊತೆಗೆ ನಮ್ಮ ಕಿಶನ್ ಅಂತ ಒಳ್ಳೆ ಹುಡುಗ ನಮಗೆ ಭಾಳ ಖುಷಿ ಕೊಟ್ಟ ಮಾತಲ್ಲಿ. ಇನ್ನೂ ಹೆಚ್ಚಿನ ಟ್ರಿಪ್ ನಿಮ್ಮ ಜೊತೆ ಮಾಡಬೇಕಂತ ನನಗೆ ಆಸೆ. ಥ್ಯಾಂಕ್ ಯು ಸರ್. ಮೇಡಮ್ ಹೇಗಿತ್ತು ಮೇಡಮ್ ದುಬೈ ಪ್ಯಾಕೇಜ್? ನಮಸ್ಕಾರ ಸರ್. ತುಂಬ ಚೆನ್ನಾಗಿತ್ತು. ಫುಡ್ಡಿಂದ ಹಿಡ್ದು, ಸ್ಟೇಯಿಂದ ಹಿಡ್ದು, ಆಮೇಲೆ ಅವರು ಟೈಮಿಂಗ್ಸ್ ತುಂಬ ಚೆನ್ನಾಗೆ ನಮಗೆ ಎಲ್ಲ ಕರೆಕ್ಟಾಗಿ ಕರ್ಕೊಂಡೋಗ್ದು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು, ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಆಲ್ ಟುಗೆದರ್ ಚೆನ್ನಾಗಿ ಬಂದ್ವಿ. ವಿ ಆರ್ ಗೋಯಿಂಗ್ ಹ್ಯಾಪಿಲಿ. ದಟ್ಸ್ ಇಟ್. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ಟ್ರಿಪ್ ಎಲ್ಲ ತುಂಬ ಚೆನ್ನಾಗಿತ್ತು. ನನ್ನ ಹೆಸರು ಜಯಂತಿ, ನಾನು ವಿಜಯನಗರದಿಂದ ಬಂದಿದ್ದೀನಿ. ಟ್ರಿಪ್ ತುಂಬ ಚೆನ್ನಾಗಿತ್ತು. ನಮ್ಮದು ಸಾದಿಕ್ ಅವ್ರ ಜೊತೆಲಿ ಇದು 2nd ಟ್ರಿಪ್ಪು. ಚೆನ್ನಾಗಿ ಅವರು ಕರ್ಕೊಂಡೋಗಿ ಚೆನ್ನಾಗಿ ಕರ್ಕೊಂಡು ಬರ್ತಾರೆ, ಎಲ್ಲ ಜಾಗಗಳು ಚೆನ್ನಾಗಿ ತೋರಿಸ್ತಾರೆ. ಥ್ಯಾಂಕ್ ಯು ಫಾರ್ ಸಾದಿಕ್ ಅವ್ರಿಗೆ. ನೆಕ್ಸ್ಟ್ ಮಾಡೋದಾದರೂ ನೆಕ್ಸ್ಟ್ ಸಾದಿಕ್ ಅವ್ರ ಜೊತೆನೇ ಟ್ರಿಪ್ ಮಾಡೋಣ. ಅವ್ರು ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಕೊಡಲಿ ನಮಗೆ. ಹಲೋ ಸಾದಿಕ್ ಸರ್. ನಮ್ಮದು 2nd ಟ್ರಿಪ್ ಸಾನಿಯಾ ಹಾಲಿಡೇಸ್ ಜೊತೆಗೆ. ಸೊ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಕೂಡ ನಾವು ತುಂಬ ಎಂಜಾಯ್ ಮಾಡಿದ್ವಿ ಡೇ 1ಇಂದ ಇವಾಗಿನವರೆಗೂ. ಸೊ ಆನ್ ದ ವೇ ಬ್ಯಾಕ್ ಟು ಹೋಮ್. ಥ್ಯಾಂಕ್ ಯು ಸಾದಿಕ್ ಸರ್. ಇಟ್ ವಾಸ್ ಅ ಗುಡ್ ಜರ್ನಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಸರ್. ತುಂಬಾ ಚೆನ್ನಾಗಿತ್ತು. ದಿಸ್ ವಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಲೈಕ್ ಮಮ್ಮಿ ಫಸ್ಟ್ ಟೈಮ್ ನಮಗೆ ಹೇಳಿದಾಗ ಲೈಕ್ ಈ ಥರ ಲತಾ ಆಂಟಿ ಹಾಕಿದ್ದಾರೆ ಸ್ಟೇಟಸಲ್ಲಿ ಅಂದಾಗ ಲೈಕ್ ಐ ಟೋಲ್ಡ್ ಹೋಗೋಣ, ಈ ಥರ ಇದು ಲೈಕ್ ಫಸ್ಟ್ ಟೈಮ್ ಅಲ್ಲ ಹೋಗೋಣ ಅಂತ. ಲೈಕ್ ಫಸ್ಟ್ ಟೈಮ್ ಮಾಡಿದಾಗ ಲೈಕ್ ತುಂಬ ಖುಷಿ ಆಯಿತು. ಎಕ್ಸ್ಪೀರಿಯನ್ಸ್ ಎಲ್ಲ, ಫುಡ್, ಸ್ಟೇ, ಎವ್ರಿಥಿಂಗ್ ವಾಸ್ ಗುಡ್ ಎಕ್ಸೆಪ್ಟ್ ದ ಕ್ರೂಸ್ ಡಿನ್ನರ್, ಅದೊಂದು ಅಷ್ಟೇ. ಬಟ್ ಎವ್ರಿಥಿಂಗ್ ವಾಸ್ ಟು ಗುಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ. ನಾವು ಸಾನಿಯಾ ಟ್ರಾವೆಲ್ಸ್ ಮುಖಾಂತರ ದುಬೈ ಟ್ರಿಪ್ನ ಕೈಗೊಂಡಿದ್ದವರು. ದುಬೈ ಟ್ರಿಪ್ನಲ್ಲಿ ನಮಗೆ ಎಲ್ಲ ರೀತಿಯ ಉಳ್ಕೊಳ್ಳಿಕ್ಕೆ ಆಗಲಿ, ಊಟದ ವ್ಯವಸ್ಥೆ ಆಗಲಿ, ಮತ್ತೊಂದು ವ್ಯವಸ್ಥೆಯಲ್ಲಿ ಟೈಮ್ ಕೀಪಪ್ ಮಾಡಿದ್ರೆ ಆಗಲಿ, ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೀಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗೂ ಕೆಲವೊಂದು ಇದರಲ್ಲೂ ಸಹ ಅವ್ರಿಗೆ ಸಜೆಷನ್ ಹೇಳಿದ್ದೀವಿ. ಕೆಲವರೆಲ್ಲ ಮೀನಾ ಬಜಾರ್ ಜಾಸ್ತಿ ಬೇಕು ಅಂತಾರೆ, ಅವ್ರಿಗೆಲ್ಲ ಟೈಮ್ ಅಡ್ಜಸ್ಟ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವನ್ನೆಲ್ಲನೂ ವ್ಯವಸ್ಥಿತವಾಗಿ ಎಲ್ಲ ರೀತಿಯೂ ಕ್ರಮ ಕೈಗೊಂಡಿರೋದ್ರಿಂದ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ತೆ ಬಾಬು ಸರ್. ನಮಸ್ತೆ ಸರ್. ಸಾನಿಯಾ ಹಾಲಿಡೇಸಿಂದ ಟೂರ್ಗೆ ಹೋಗಿದ್ವಿ ನಾವು. ಸಾದಿಕ್ ಅವ್ರು ನಮ್ಮನ್ನು ಕರ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಟ್ರೀಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ಜಾಗನೂ ಒಳ್ಳೆ ಟೈಮ್ ಕೊಟ್ಟು ಒಳ್ಳೆ ರೀತಿಯಾಗಿ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಮುಂದಕ್ಕೆ ಹೀಗೆ ಮಾಡಲಿ ಅಂತ ಹೇಳಿ ಅವ್ರಿಗೆ ಮೆಸೇಜ್ ಹೇಳ್ತೀವಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್. ನಮಸ್ತೆ. ಚೆನ್ನಾಗಿತ್ತು. ಟ್ರಿಪ್ ತುಂಬ ಚೆನ್ನಾಗಿತ್ತು. ತುಂಬ ಎಲ್ಲ ಫುಲ್ ಎಲ್ಲ ಜಾಗ ಇಷ್ಟ ಆಯಿತು. ಮತ್ತು ನನ್ನ ಫಸ್ಟ್ ಡೊಮೆಸ್ಟಿಕ್ ಫ್ಲೈಟ್ ಬಂದು ಸಾದಿಕ್ ಸರ್ ಜೊತೆನೆ, ಮತ್ತು ಇಂಟರ್ನ್ಯಾಷನಲ್ ಫ್ಲೈಟ್ ಬಂದು ಫಸ್ಟ್ ಸಾದಿಕ್ ಸರ್ ಜೊತೆನೆ. ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟ್ರಿಪ್ಸು ಸರ್ ಜೊತೆ ಹೋಗ್ತೀನಿ ನಾನು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಸರ್. ಆ್ಯಕ್ಚುಲಿ ಇದು ನಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ಪು. ತುಂಬ ಚೆನ್ನಾಗಿತ್ತು. ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವೇನು ಮಾತಾಡಬೇಕಿತ್ತು. ಬರ್ತೀವಿ ಸರ್ ನಿಮ್ಮ ಜೊತೆನೆ. ಫುಡ್ಡು ಎಲ್ಲ ತುಂಬ ಚೆನ್ನಾಗಿತ್ತು ಸರ್. ಬಟ್ ಸಿಟಿಲಿ ಇನ್ನೂ ಚೆನ್ನಾಗಿತ್ತು. ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಈವ್ನಿಂಗ್ ಸಾದಿಕ್ ಸರ್. ಗುಡ್ ಈವ್ನಿಂಗ್ ಮೇಡಮ್. ದುಬೈ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ವೆಜ್ಜು ಇತ್ತು, ನಾನ್ ವೆಜ್ ಇತ್ತು. ವೆಜ್ ಇರೋರಿಗೆ ತುಂಬ ಹೆಲ್ಪ್ ಆಯಿತು. ಹಂಗಾಗಿ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲ ಎಲ್ಲಾದರೂ ಟ್ರಿಪ್ಗೆ ಹಾಕಿದ್ರೆ ಪುನಃ ನಿಮ್ಮ ಜೊತೆ ಬರ್ತೀವಿ. ಎಲ್ಲರಿಗೂ ಚೆನ್ನಾಗಿ ನೋಡ್ಕೊತೀರಾ, ಚೆನ್ನಾಗಿ ಕರ್ಕೊಂಡು ಬರ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಸಾದಿಕ್ ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಆ್ಯಕ್ಚುಲಾಗಿ ನಾವು ಹೊರಡುವಾಗ ತುಂಬ 2-3 ಕಡೆ ಎಲ್ಲ ವಿಚಾರಿಸ್ತಾ ಇದ್ರು ಇವರು, ಹೋಗಬೇಕು ದುಬೈಗೆ ಹೋಗಬೇಕು ಅಂತೇಳಿ. ಅವಾಗ ನಾನು ಹೇಳಿದೆ, ನಾವು ಒಂದು ಸತಿ ಇವ್ರ ಜೊತೆ
ಶಿರಡಿಗೆ ನನ್ನ ಹಸ್ಬೆಂಡ್ ಬಂದಿಲ್ಲ, ನಾನು ನನ್ನ ಫ್ರೆಂಡ್ ಬಂದಿದ್ವಿ. ಅವರು ಚೆನ್ನಾಗಿ ಕರ್ಕೊಂಡೋಗಿದ್ರು ಅಂತ ಹೇಳಿ ಕೊನೆಗೆ ನಾವು ನಿಮ್ಮ ಸಾನಿಯಾ ಹಾಲಿಡೇಸಿಗೆ ಬಂದು ಸಾನಿಯಾ ಹಾಲಿಡೇಸಲ್ಲಿ ಎಲ್ಲ ಎನ್ಕ್ವೈರಿ ಮಾಡಿ ನಮಗೆ ಎಲ್ಲ ಒಂಥರ ಚೆನ್ನಾಗಿ ಸೂಟ್ ಆಗುತ್ತೆ ಅನಿಸ್ತು. ಬಂದ್ವಿ. ಇಲ್ಲೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಸಾದಿಕ್ ಅವರು. ಎಲ್ಲ ಒಂಥರ ಮನೆಯವ್ರ ಥರನೇ ಇರ್ತೀವಿ. ಖುಷಿ ಆಗುತ್ತೆ. ಚೆನ್ನಾಗಾಯಿತು ಎಲ್ಲ ಟ್ರಿಪ್ಪು. ನೆಕ್ಸ್ಟ್ ಏನಾದರೂ ಟ್ರಿಪ್ ಇದ್ದರೆ ನಾವು ಮತ್ತೆ ನಿಮ್ಮ ಜೊತೆನೇ ಬರ್ತೀವಿ. ಓಕೆ ನಾವು 10ನೇ ತಾರೀಕು ರಾತ್ರಿಯಿಂದ ಈಗ 21ರವರೆಗೆ ಟೂರ್ ಮಾಡಿದ್ವಿ. ಎಲ್ಲ ಕಡೆ ಊಟ, ಹೋಟೆಲು ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟು ನಮಗೆ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದಾಗ ರೆಪ್ಯೂಟೆಡಲ್ಲಿ ಹೋಗಿ ಅಂದರು. ಅದನ್ನು ವಿಚಾರಿಸಿದ್ವಿ. ಕೊನೆಗೆ ನಮ್ಮ ವೈಫ್ ರೆಕಮೆಂಡ್ ಮಾಡಿದ್ದು ಸಾದಿಕ್ ಅವ್ರ ಜೊತೆನೇ ಹೋಗೋಣ, ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ಫ್ಯಾಮಿಲಿ ಥರ ನೋಡ್ಕೊಳ್ತಾರೆ ಅಂತ. ಆ ಧೈರ್ಯದ ಮೇಲೆ ಬಂದ್ವಿ. ಈಗ 100ಗೆ 100 ಮಾರ್ಕ್ಸು ಸಾದಿಕ್ ಅವ್ರಿಗೆ ಕೊಡ್ತೀವಿ. ನೆಕ್ಸ್ಟ್ ಟೂರ್ ಅವ್ರು ಕಂಡಕ್ಟ್ ಮಾಡಿದಾಗ ಅವ್ರು ನಮಗೆ ಇನ್ಫಾರ್ಮ್ ಮಾಡ್ತಿದ್ರೆ ಅವ್ರ ಮೇಲೆ ಸಿಟ್ಟು ಬರುತ್ತೆ ನಮಗೆ. ಥ್ಯಾಂಕ್ ಯು ಸೋ ಮಚ್. ಊಟನೂ ತುಂಬ ಚೆನ್ನಾಗಿದೆ. ಹಲೋ, ತುಂಬ ಚೆನ್ನಾಗಿತ್ತು. ನಮ್ಮ ಬ್ರದರು ಇಷ್ಟು ಚೆನ್ನಾಗಿ ನೋಡ್ತಿದ್ರೋ ಇಲ್ವೋ, ಚೆನ್ನಾಗಿ ನೋಡ್ಕೊಂಡಿದ್ದೀರಾ. 2 ಟೂರ್ಗಿಂತ ಈ ಟೂರ್ ಇನ್ನೂ ಇಷ್ಟ ಆಯಿತು ನನಗೆ. ಶಿರಡಿ ಕಾಶಿಗಿಂತ ಇದು ತುಂಬ, ಮತ್ತು ಬಸ್ಸಲ್ಲಿರೋರೆಲ್ಲ ಒಂದು ಫ್ಯಾಮ್ಲಿ ಥರ ತುಂಬ ಚೆನ್ನಾಗಿದ್ರು. ಇದೇ ಥರ ನೀವು ಆಗ್ದಾಗ ನಮ್ಮನ್ನು ಇನ್ನೂ ಒಳ್ಳೊಳ್ಳೆ ಟೂರಿಗೆ ಕರ್ಕೊಂಡೋಗಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸರ್ ನಮಸ್ತೆ. ಸಾದಿಕ್ ಅವರೇ ನಮಸ್ಕಾರ. ನಾವು ಸಾನಿಯಾ ಟ್ರಾವೆಲ್ಸಿಂದ ಇದು 3ನೇ ಟೂರನ್ನು ಹೋಗ್ತಿರೋದು. ಫಸ್ಟು ಶಿರಡಿ, ನಂತರ ಕಾಶಿ ಹೋಗ್ಬಂದು ಅವೆರಡು ಭಾಳ ತುಂಬ ಚೆನ್ನಾಗಿ ನೀವು ಕರ್ಕೊಂಬಂದ್ರಿ. ಇದು ನಾವೊಂದು ಫಾರಿನ್ ಟ್ರಿಪ್ ಮಾಡಬೇಕು ಅಂತ ನಮಗೆ ಭಾಳ ಆಸೆ ಇತ್ತು. ಕೊನೆಗೆ ನಿಮಗೆ ಅಪ್ರೋಚ್ ಮಾಡಿದಾಗ ಈ ಥರ ಮೆಸೇಜ್ ಎಲ್ಲ ಬಂತು ನಮಗೆ. 1ನೇ ತಾರೀಕು ಹೋಗ್ತಾಯಿದ್ದೀವಿ, 16ರಿಂದ 21 ಮಟ್ಟ. ಅದನ್ನು ನೋಡಿಬಿಟ್ಟು ನಾನು ಮೆಸೇಜನ್ನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ. ನಾನು ಬಂದು ಆಫೀಸಲ್ಲೂ ಸಹ ಮೀಟ್ ಆಗಿರ್ತೇನೆ. ನಂತರ ನಿಮಗೆ ಏಕೆಂದರೆ 2 ಟೂರಲ್ಲಿ ನೋಡಿದಾಗ ಚೆನ್ನಾಗಿ ಕರ್ಕೊಂಬರ್ತಾಯಿದ್ದೀರಿ. ಆದಮೇಲೆ ನಾನು ನಿಮಗೆ ಹಿಂದೆ ಒಂದು ಸತಿ ಹೇಳಿದ್ದೆ ಇದರಲ್ಲಿ ವಿಡಿಯೋದಲ್ಲಿ, ಶಿವಮೊಗ್ಗದಿಂದ ನಮಗೆ 5 ಫ್ಯಾಮಿಲಿ ನಿಮಗೆ ಕಳಿಸ್ಕೊಟ್ಟಿದ್ದೆ ನಾನು ಕಾಶಿಗೆ ಮತ್ತು ಶಿರಡಿಗೆ. 5 ಫ್ಯಾಮಿಲಿ ಒಟ್ಟು ನಮ್ಮ ಪ್ರಿನ್ಸಿಪಾಲ್ ಫ್ಯಾಮಿಲೀಸು. ಹೌದು, ಅವರು ಭಾಳ ಖುಷಿಪಟ್ಟು ನನಗೆಲ್ಲ ಫೋನ್ ಮಾಡಿದರು. ಅದೇ ರೀತಿಯಾಗಿ ನಾನು ಇದು ಬರಬೇಕು ಅಂತ ತೀರ್ಮಾನ ಮಾಡಿ ಈ ದುಬೈಗೆ ಬಂದಿದ್ದೀವಿ. ದುಬೈ, ಶಾರ್ಜಾ, ಅಬುದಾಬಿ ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ಇದು ಅಬುದಾಬಿ ಮತ್ತು ಇವೆಲ್ಲ ಏನು ದುಬೈ ಇದೆಯಲ್ಲ, ಇದು ಇಡೀ ಎಂಟೈರ್ ವರ್ಲ್ಡನ್ನು ಅಟ್ರ್ಯಾಕ್ಟ್ ಮಾಡ್ತಾಯಿದೆ. ಇದು ನೋಡಿದಾಗ ವಾತಾವರಣ ಮತ್ತು ಬಿಲ್ಡಿಂಗ್ಸ್ಗಳು, ರೋಡ್ಸ್ಗಳು ನೋಡಿದಾಗ ನನಗೆ ಭಾಳ ಇಂಪ್ರೆಸ್ ಆಗಿದ್ದೀನಿ ನಾನು. ಇದನ್ನೆಲ್ಲ ನೋಡಿಬಿಟ್ಟು ನಮ್ಮ ಇಂಡಿಯಾದಲ್ಲಿ ಈ ಥರ ಯಾಕಿಲ್ಲ ಅನಿಸುತ್ತೆ ನನಗೆ. ಇನ್ನು ಮುಂದೆ ಏನಾದರೂ ನೀವು ಟೂರ್ ಆರ್ಗನೈಸ್ ಮಾಡಿದಾಗ ನಮ್ಮ ಫ್ರೆಂಡ್ಸ್ ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ದಾವಣಗೆರೆ ಇರ್ಬೋದು, ಅವರಿಗೆಲ್ಲ ತಿಳಿಸಿ ನಿಮ್ಮ ಒಂದು ಟ್ರಾವೆಲ್ಸಲ್ಲಿ ಹೋಗೋದಕ್ಕೆ ನಾನು ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ, ಪ್ರಚಾರ ಮಾಡ್ತೀನಿ ಅಂತ ಇಷ್ಟನ್ನು ಹೇಳಿ ನಿಮ್ಮನ್ನು ಶುಭ ಹಾರೈಸ್ತಾ ಇದ್ದೀನಿ. ನಿಮ್ಮ ಕುಟುಂಬಕ್ಕೆ, ನಿಮಗೆ ಆ ಪರಮಾತ್ಮ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ನಾನು ಇದು 2nd ಟ್ರಿಪ್ಪು ಸಾನಿಯಾ ಹಾಲಿಡೇಸು ಸಾದಿಕ್ ಅವ್ರ ಕಡೆಯಿಂದ. ಫಸ್ಟು ಶಿರಡಿಗೆ ಹೋಗಿದ್ವಿ. ಶಿರಡಿಯಿಂದ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಇಲ್ಲಿವರೆಗೂ ನಾವು ಫಾರಿನ್ ಟ್ರಿಪ್, ಔಟ್ಸೈಡ್ ಟ್ರಿಪ್ ಮಾಡಬೇಕು, ಔಟ್ ಆಫ್ ಕಂಟ್ರಿ ಅಂತ ವೆಯ್ಟ್ ಮಾಡಿ ಅವ್ರು ಅವಾಗ ಆರ್ಗನೈಸ್ ಮಾಡ್ತಿರಲಿಲ್ಲ. ಅಷ್ಟು ದಿನ ವೆಯ್ಟ್ ಮಾಡಿ ಇವಾಗ ಹೋಗಿದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ಇವರೇ ಬರೋದ್ರಿಂದ ಬೇರೆ ಪ್ಯಾಕೇಜ್ಗಳಲ್ಲಿ ಅವರು ಯಾರೋ ವರ್ಕರ್ಸ್ ಕಳಿಸ್ತಾರೆ, ಆರ್ಗನೈಸರ್ಸು, ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಬಟ್ ಇವರೇ ಜೊತೆಲಿ ಇಟ್ಕೊಂಡು ನಮ್ಮ ಜೊತೆಲಿ ಎಲ್ಲದನ್ನು ವಹಿಸ್ಕೊಂಡು ನಡೆಸೋದ್ರಿಂದ ಚೆನ್ನಾಗಿ ಎಲ್ಲ ಹೋಟೆಲ್ಸು, ಊಟ ಮತ್ತು ಟ್ರಿಪ್ಸ್ ಎಲ್ಲ ಕಡೆ ಚೆನ್ನಾಗಿ ತೋರಿಸ್ತಾರೆ. ಯಾವುದೋ ತೊಂದರೆ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದು, ಯಾವುದೂ ಟೆನ್ಷನ್ ಇಲ್ಲ. ನಾವು ಆ್ಯಕ್ಚುಲಿ ಕರೋನಾ ಆಗಿರೋ ಅಂತ ಹೆದರ್ಕೊತಾ ಇದ್ದೋ, ಅದಕ್ಕೂ ನಮಗೆ 100% ಸಪೋರ್ಟ್ ಕೊಟ್ಟು ನೀವು ವರಿ ಮಾಡಬೇಡಿ ಸರ್, ನಾನೇ ಬಂದು ಕರ್ಕೊಂಡೋಗಿ ನೀವು ಸೇಫ್ಟಿಯಾಗಿ ತಲುಪಿಸ್ತೀನಿ ಅಂತ ಹೇಳಿದ್ರು. ನಾವು ಮೈಸೂರಿನಿಂದ ಇವ್ರಿಗೆ ನೋಡಿ, ನಾವು ಮೈಸೂರಿನಿಂದ ಅಲ್ಲಿ ಬೇರೆ ಇದ್ದರು, ಇವ್ರ ಹತ್ರನೇ ಬಂದು ಬೆಂಗಳೂರಿಂದ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸಾದಿಕ್ ಅವರೇ. ಥ್ಯಾಂಕ್ ಯು. ಇದೇ ಥರ ನಡೆಸಿ, ನೆಕ್ಸ್ಟು ಬರ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಸಾದಿಕ್ ಅವರೇ. ತುಂಬ ಚೆನ್ನಾಗಿತ್ತು ದುಬೈ. ನಾನು ಫಸ್ಟ್ ಟೈಮ್ ಬಂದಿರೋದು. ಫಸ್ಟು ಸಾದಿಕ್ ಅವ್ರ ಜೊತೆ ಶಿರ್ಡಿಗೆ ಹೋಗಿದ್ದೆ. ಆವಾಗಲೂ ಚೆನ್ನಾಗಿ ನೋಡಿಕೊಂಡ್ರು, ಇವಾಗಲೂ ಚೆನ್ನಾಗಿ ನೋಡಿಕೊಂಡ್ರು. ಫ್ಯಾಮಿಲಿ ಫ್ರೆಂಡ್ ಥರ ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದು ಸತ ದುಬೈ ನೋಡಬೇಕು. ತುಂಬ ನೀಟ್ನೆಸ್ಸು ಎಲ್ಲ ಚೆನ್ನಾಗಿದೆ. ಸಾದಿಕ್ ಅವರು ಚೆನ್ನಾಗಿ ಎಲ್ಲನೂ ಸಪೋರ್ಟ್ ಮಾಡಿ ಎಲ್ಲದರಲ್ಲೂ
ಮತ್ತು ಊಟ ಆಗಲಿ ಹೋಟೆಲ್ ಆಗಲಿ ಎಲ್ಲ ಕಡೆ ಚೆನ್ನಾಗಿ ತೋರಿಸಿ ಎಲ್ಲ ಕಡೆ ಕರ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸಾದಿಕ್ ಅವರೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿತ್ತು ನಿಮ್ಮ ದುಬೈ ಟ್ರಿಪ್? ದುಬೈ ಫಸ್ಟ್ ಕ್ಲಾಸ್ ಆಗಿತ್ತು. ಮತ್ತು ಐ ಶುಡ್ ಆಲ್ವೇಸ್ ಥ್ಯಾಂಕ್ ಸಾದಿಕ್ ಅಲಿ, ಬಿಕಾಸ್ ಪ್ರೀವಿಯಸ್ಲಿ ನನಗೆ ಗೊತ್ತಿರಲಿಲ್ಲ. ನನ್ನ ತಮ್ಮ ಹೇಳಿದ ಮೇಲೆ ನಾನು ಬಂದು ಜಾಯ್ನ್ ಆಗಿದ್ದು. ಇದರಲ್ಲಿ ಖುಷಿಯಾಗಿತ್ತು. ನಾನು ಇನ್ನೂ ಏನು ಕೇಳ್ಕೊಂಡಿದ್ದೀನಿ ಅಂತ ಎಲ್ಲ ಟೂರು ಮಾಡಿ ಎಲ್ಲದಕ್ಕೂ ನಾನು ಬರ್ತೀನಿ. ಮುಂಚೆನೇ ನನ್ನ ಹೆಸರು ಹಾಕೊಂಬಿಡಿ ಅಷ್ಟೇ. ಬಟ್ 5 days ಇಸ್ ನಾಟ್ ಎನಫ್ ಫಾರ್ ದುಬೈ. ಐ ವಾಂಟ್ ಮೋರ್ ಡೇಸ್. ಇನ್ನು ಏನಾದರೂ ನೀವು ಇನ್ನೊಂದು ಜಾಸ್ತಿ ಏನಾದರೂ ಬೇರೆ ಟೂರ್ಸ್ ಮಾಡೋಕ್ಕೆ ಹೋದರೆ ಇಂಟರ್ನ್ಯಾಷನಲ್, ಡೊಮೆಸ್ಟಿಕ್, ಐ ಆಮ್ ರೆಡಿ ಟು ಕಮ್. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಸಾದಿಕ್ ಅಲಿ ಆ್ಯಂಡ್ ಹಿಸ್ ಫ್ಯಾಮಿಲಿ. ಅಲ್ಲಾ ಬ್ಲೆಸ್ ಯು ಆಲ್ ಗುಡ್ ಥಿಂಗ್ಸ್ ಇನ್ ಯರ್ ಲೈಫ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ನಮಸ್ತೆ ಸಾದಿಕ್ ಅವರೇ. ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ರಿಯಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಇಷ್ಟು ಸಕ್ಸಸ್ಫುಲ್ಲಾಗಿ ಇದಾಗುತ್ತೆ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ. ನನ್ನ ತಮ್ಮ ಮಾತ್ರ ಹೇಳ್ತಾ ಇದ್ದ, ನೀನು ಒಂದು ಸತಿ ಹೋಗು, ನಿನ್ಗೆ ಗೊತ್ತಾಗುತ್ತೆ ಅಂತ. ಹಂಗಾಗಿ ಇದೇ ಫಸ್ಟ್ ಟೈಮು. ಬಟ್ ಐ ಆಮ್ ರಿಯಲಿ ಎಂಜಾಯಿಂಗ್ ದ ವೇ ನೀವು ಎಲ್ಲರನ್ನೂ ನಗುತ್ತಾ ಕ್ಯಾರಿ ಮಾಡೋದು, ಎಲ್ಲರನ್ನೂ ನಿಮ್ಮ ಸ್ವಂತದವ್ರ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡೋದು, ಮತ್ತು ಟ್ರಾವೆಲಲ್ಲಿ ಏನು ಪ್ರಾಬ್ಲಮ್ ಬಂದ್ರೂ ಯು ವಿಲ್ ಬಿ ದೇರ್ ಅವರ್ ಸೈಡ್. ಸೊ ರಿಯಲಿ ಐ ಥ್ಯಾಂಕ್ ಯು ವೆರಿ ಮಚ್ ಸಾದಿಕ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಇಫ್ ಐ ಆಮ್ ಹೆಲ್ದಿ ಐ ವಿಲ್ ಕಂಟಿನ್ಯೂ ಇನ್ ಯುವರ್ ಟ್ರಾವೆಲ್ಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಇದೇ ನಾವು ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿತ್ತು. ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ನೋಡ್ಕೊಂಡ್ರಿ. ಓಕೆ ಸರ್. ನಮಸ್ತೆ ಸರ್. ನಮಸ್ತೆ. ನಮ್ಮ ಫಸ್ಟ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ವಿತ್ ಮಿಸ್ಟರ್ ಸಾದಿಕ್. It was a wow experience, VOWO experience, and he is very cordial, coordination, and also enthusiastic person. ಇನ್ನೊಂದೇನಪ್ಪ ಅಂತಂದರೆ ಈಸ್ travel gives an experience, and also he is educating the travel people, and a very nice gentleman. ನಮ್ಮ ಹಿಂದೂ ಮತ್ತು ಭಾವೈಕ್ಯಕ್ಕೆ ಈಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸಾಂಪಲ್. ದಿಸ್ ಐ ಕ್ಯಾನ್ ಟೆಲ್. ಯಾರು ಬೇಕಾದ್ರೂ ಅವ್ರ ಜೊತೆಯಲ್ಲಿ ಫ್ರೀಯಾಗಿ ಮೂವ್ ಮಾಡ್ತಾಯಿದ್ದೋ, ನಾವೆಲ್ಲ ಮೂವ್ ಮಾಡ್ತಾಯಿದ್ದೋ. ಒಂಥರ ಸೋದರತ್ವ. ಎಂಟೈರ್ 4 ಅಥವಾ 5 ದಿವಸದಲ್ಲಿ ಇಡೀ ಬಸ್ಸಲ್ಲಿ ಒಂಥರ ಸೋದರತ್ವ ಮತ್ತು ಒಂದು ಭಾವೈಕ್ಯತೆ ಚೆನ್ನಾಗಿ ಬಸ್ಸಲ್ಲಿ ಮೂಡಿ ಬಂದಿತ್ತು. ಟ್ರಿಪ್ ವಾಸ್ ಆಲ್ಸೋ ವೆರಿ 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 ಗುಡ್, ಎಕ್ಸಲೆಂಟ್. ಇನ್ನು ಯಾವ್ದಾದ್ರು ಸಾದಿಕ್ ಸಾಹೇಬರು ಮಾಡಿದ್ರೆ ನಾವು ಫಸ್ಟ್ ಫೋನ್ ಮಾಡಿ ನಮಗೆ ನಾವಿದ್ರೆ ಬಂದ್ಬಿಡ್ತೀವಿ ಅಷ್ಟೇ. ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಜೊತೆ ಬಂದಿದ್ದ 36 ಜನ ನಮ್ಮ ಸಹ ಪ್ರಯಾಣಿಕರು ಕೂಡ ಎಲ್ಲ ಜಾಲಿಯಾಗಿ ಸಹೋದರತ್ವದಿಂದ ಒಂಥರ ರಿಲೇಷನ್ಶಿಪ್ನಲ್ಲಿ ವಿ ಟ್ರಾವೆಲ್ಡ್. ದಿಸ್ ಈಸ್ ಎ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. I really enjoyed the trip. Okay, sir. Thank you, sir. And one more thing, compared to other, he is a little cheap also. That is also one plus point in his journey. He is very good. Very, very good. Thank you, sir. Thank you very much, sir. Sir, yeah. How was your experience? So it was very nice actually. So this trip actually planned by my sister, but she's not here. She didn't join us. But the thing is that like I was very much worried earlier. Why? Because this is my first international trip, and I was all alone. Like, but this guy Sadik, actually you helped me a lot. I think you stood behind us as a elder brother, but you are very young at heart. Made us very much fun, and felt like it's a family trip rather than it's a very individual. So definitely next time, like I would prefer to come along with you, sir. Thank you so much for your support. Thank you, sir. Yeah. Thank you very much.
సాదిక్ సార్తో మా ఈ ప్రయాణం చాలా సంతోషంగా గడిచింది. చాలా బాగా ఎంజాయ్ చేసాము. మాస్క్, ఈ బుర్జ్ ఖలీఫా ఇదంతా అనమాట చాలా బాగా ఎంజాయ్ చేసాము. తిరిగాము చక్కగా. జుమైరా బీచ్ కూడా వెళ్ళాము. ప్రతిదీ కూడాను దగ్గరుండి చూపించారు ఇతను. మాకు టైం కావాల్సినంత టైం కూడా ఇచ్చారనమాట. ఎక్కడ కూడాను గాబరా పెట్టడం కానీ వచ్చేయాలని అనుకోవడం కానీ కాదు. అలాగే పెద్దవాళ్ళకి కూడా సీనియర్ సిటిజన్స్ లాంటి మాలాంటి వాళ్ళకి కూడా చాలా కేరింగ్ తీసుకున్నారు. ఎవరైనా మిస్ అయినా కూడాను దగ్గరుండి వెళ్ళి తీసుకొచ్చారనమాట. అది అతనిలో చాలా నాకు నచ్చిన గుణం. చాలా బాగా అనిపించింది అనమాట. ఎవరైనా భయపడుతుంటారు పరాయి మనుషులతో వెళ్తే మా ప్రయాణం ఎలాగుంటుందా ఏంటో అని బెంగపడుతుంటారు. కానీ ఇతనితో ప్రయాణం మాత్రం మాకు అలాగ అనిపించలేదు. ఇంత స్కూల్ పిల్లల్ని దగ్గరుండి ఎలాగైతే తీసుకొస్తారో ఇతను కూడా అలాగే తీసుకొచ్చారనమాట. ఇంకా భోజనం విషయాల్లో కూడాను, ఫుడ్ విషయాల్లో కూడాను చాలా బాగా చూశారనమాట. ఎక్కడ కాంప్రమైజ్ అవ్వలేదు అతను. ఉండడానికి కూడాను హోటల్స్ కానీ పడుకోవడానికి ఉండడానికి బాత్రూమ్స్ మంచి మంచి హోటల్స్లో తీసుకెళ్లారు. అది కూడా ఎక్కడ కాంప్రమైజ్ అవ్వలేదు. క్వాలిటీ అంతా చాలా బాగా చూసుకున్నారనమాట. అంటే ఇంత బాగుంటుందని మాత్రం నేను అనుకోలేదు. ఎందుకంటే ఇది నాకు ఫస్ట్ టైం అనమాట మేము ఇలాగ ఈ టూరిజంలో వెళ్ళడం అనేది. ఎందుకంటే మేము వేరేగా వెళ్తుండే వాళ్ళం స్పెషల్గా కార్లు బుక్ చేసుకొని. కానీ ఇప్పుడు అనిపిస్తుంది అనమాట, అంటే ఇలా టూరిజంలో వెళ్ళినా కూడా ఇంత సంతోషంగా ఇలా ఉంటుంది అనమాట. ఇంత దీనికి హెల్దీగా అంటే ఇంత కేర్ తీసుకుంటారని అస్సలు ఊహించలేదు. నెక్స్ట్ మళ్ళీ ఇంకెప్పుడు అతను ప్రయాణం పెట్టినా కూడాను ఓకే అంటాం అనమాట తప్పనిసరిగా. డెఫినెట్గా థ్యాంక్స్ అండి సాదిక్ గారు. ಸರ್ ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ನಿಮ್ಮ ಮನದಾಳದ ಮಾತುಗಳು ಮಾತಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್.